ಹಲೋ, ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಉಸಿರಾದೆ ನೀ ಜೀವಕ್ಕೆ 50ನೇ ಎಪಿಸೋಡ್ನ ಇವಾಗ ಶುರು ಮಾಡೋಣ. ರೀ, ಇವರಿಷ್ಟೊಂದು ಸಿರಿವಂತರು ಅಂತ ನಿಮಗೆ ಗೊತ್ತಿತ್ತಾ? ಜಲ್ಜಾ ಅವರು ಪಿಸು ಮಾತಲ್ಲಿ ಗಂಡನನ್ನು ಪ್ರಶ್ನೆ ಮಾಡ್ತಾರೆ. ತಮ್ಮೆದುರು ಇರುವ ಭವ್ಯ ಬಂಗಲೆ ಕಂಡು ಮೂಕ ವಿಸ್ಮಿತರಾಗಿರುವ ಕುಮಾರ್ ಅವರು ಇಲ್ಲ ಅನ್ನುವಂತೆ ತಲೆ ಆಡಿಸುತ್ತಾ ಟ್ಯಾಕ್ಸಿಯಿಂದ ಅಲ್ಲಿಯೇ ಸ್ತಬ್ಧವಾಗಿ ನಿಂತು ಬಿಟ್ಟಿರ್ತಾರೆ. ಇದೇನು ರಾಯ್ರೆ, ಈಗ ಇಲ್ಲೇ ನಿಂತ್ಕೊಂಡು ಬಿಟ್ಟಿದ್ದೀರಾ, ಬನ್ನಿ ಹೇಳಿ ನಂಜಪ್ಪನವರು ತಮ್ಮ ಮನೆಗೆ ಬಂದಿರುವ ಅತಿಥಿಗಳನ್ನು ಮನೆಯೊಳಗೆ ಕರೆದೊಯ್ತಾರೆ. ಆರುಷಿ ತನ್ನ ಬ್ಯಾಗ್ನನ್ನು ಎತ್ಕೊಳ್ಳಲು ಮುಂದಾದರೆ, ಓಜಸ್ ಕ್ಯೂಟಿ, ನೀನೇನು ಈ ಕೆಲಸ ಮಾಡೋದು ಬೇಡ, ಕಾಳಿ ತರ್ತಾನೆ ಹೇಳಿದ್ರೆ ಅವನನ್ನೇ ಹುಬ್ಬು ಬೆಸೆದು ಏನು ಅನ್ನುವಂತೆ ನೋಡಿದ್ವಿ. ಕಾಳಯ್ಯ ನಮ್ಮನೆ ಆಳು, ಎಲ್ಲರ ಲಗೇಜ್ ಹೊತ್ಕೊಂಡು ಬರ್ತಾನೆ, ನೀನು ಮುಂದೆ ನಡಿ ಎಂದು ಹೇಳಿದವನು ಸುತ್ತಲೂ ಹೊಸ ಪರಿಸರವನ್ನು ವಿಸ್ಮಯ ತುಂಬಿದ ಕಣ್ಣುಗಳಿಂದ ನೋಡುತ್ತಾ ನಿಂತಿದ್ದ ಚಿಂಟುನ ಎತ್ಕೊಂಡು, ಇದು ನಿನ್ನ ಪಪ್ಪನೂರು, ಈ ಮನೆ ನಿನ್ನ ಮೀಸೆ ತಾತಂದು, ಇಷ್ಟ ಆಯ್ತಾ ಕೇಳಿದ್ರೆ ತಲೆ ಆಡಿಸುತ್ತಾ ಹ್ಞೂ ಅಂದ. ಮಗುವಿನ ಕಣ್ಣಲ್ಲಿನ ಕುತೂಹಲ ನೋಡುವುದೇ ಒಂದು ಸಂಭ್ರಮದ ವಿಷಯವಾಯಿತು ಓಜಸ್ಗೆ. ಪಪ್ಪ, ಈ ಗೇಟ್ ಎಷ್ಟು ದೊಡ್ಡದು, ಇಷ್ಟೊಂದು ಟ್ರೀಸ್ ಪ್ಲಾನ್ಸ್ ಇದೆ ಅಲ್ಲ, ಇದೆಲ್ಲ ತಾತನ ಮನೆದಾ? ಅಪಾರ್ಟ್ಮೆಂಟಲ್ಲಿ ಹಾಡಿದ ಬೆಳೆದು ಮಗುವಿಗೆ ಇಂತಹ ವಿಶಾಲವಾದ ವಾತಾವರಣ ಇರುವ ಮನೆಯನ್ನು ಕಂಡು ಅಚ್ಚರಿ ಉಂಟಾಗಿತ್ತು. ಅವನ್ನೆಲ್ಲ ಪ್ರಶ್ನೆಗಳನ್ನು ಉತ್ತರಿಸುತ್ತಾ ಮನೆಯೊಳಗೆ ಕರೆದುಕೊಂಡು ಹೋದವನು ಮೊದಲನೇ ಮಹಡಿಯಲ್ಲಿ ಇರುವ 2 ರೂಮ್ಗಳಲ್ಲಿ ಲಗೇಜ್ಗಳನ್ನೆಲ್ಲ ಇರಿಸ್ದ. ಅತ್ತೆ ಮಾವ ಮೇಲ್ಗಡೆ ರೂಮ್ ಓಕೆನಾ, ಇಲ್ಲ ಕೆಳಗಡೆ ನನ್ನ ರೂಮ್ ಇದೆ, ನೀವು ಅಲ್ಲೇ ಉಳ್ಕೊಳ್ಬೋದು ಅಂತ ಹೇಳ್ತಾನೆ. ಇಲ್ಲಪ್ಪ, ನಮಗೇನು ತೊಂದರೆ ಇಲ್ಲ, ನಮಗೆ ಮೇಲಿನ ರೂಮೇ ಇರಲಿ ಎಂದು ಹೇಳಿ ಫ್ರೆಶ್ ಆಗಿ ಬರಲು ಹೋದರೆ ಆರುಷಿಗೆ ತನ್ನ ತಂದೆ ತಾಯಿ ಉಳ್ಕೊಂಡಿರುವ ಪಕ್ಕದ ರೂಮ್ನಲ್ಲಿ ವಿಶ್ರಾಂತಿ ಪಡೆಯುವಂತೆ ತಿಳಿಸ್ತಾರೆ ಶಾರದಾ. ತನ್ನ ತಂದೆ ತಾಯಿಯಂತೆ ಆರುಷಿ ಸಹ ಈ ಮನೆಯ ವೈಭವವನ್ನು ಕಂಡು ಶಾಕ್ಗೆ ಒಳಗಾಗಿ ಇಲ್ಲಿಗೆ ಬಂದಾಗಿಂದ ಮಾತೆ ಮರೆತಂತೆ ಯಾರು ಏನೇ ಹೇಳಿದ್ರೂ ಅದಕ್ಕೆಲ್ಲ ತಲೆ ಆಡಿಸ್ತಾ ಇರ್ತಾಳೆ. ಪಪ್ಪ, ನಾನೆಲ್ಲಿರೋದು? ಕಣ್ಣನ್ನು ಪಿಳಿ ಮಾಡುತ್ತಾ ತನ್ನ ಅಪ್ಪನನ್ನೇ ನೋಡುತ್ತಾ ಕೇಳ್ತಾನೆ ಚಿಂಟು. ಇನ್ನೆಲ್ಲಿರ್ತೀಯೋ ಚಿಂಟು? ನನ್ನ ರೂಮ್ನಲ್ಲಿ ತಾನೇ, ಬಾ ಇಬ್ಬರು ಮೊದಲು ಫ್ರೆಶ್ ಆಗಿ ಇತ್ಲಿಗೆ ಹೋಗೋಣ ಹೇಳಿದ್ರೆ ಮುದ್ದಾಗಿ ನಗುತ್ತಾ ತಲೆ ಆಡಿಸ್ತಾನೆ. ಆರುಷಿ ಮೆಟ್ಲೇರಿ ತನಗೆ ಅಂತ ಕೊಟ್ಟಿದ್ದ ರೂಮ್ ಸೇರಿ ಬ್ಯಾಗ್ನಲ್ಲಿದ್ದ ಟವಲ್ ತಗೊಂಡು ರೂಮ್ಗೆ ಅಡಕವಾಗಿದ್ದ ವಾಶ್ರೂಮ್ಗೆ ಹೋಗ್ತಾಳೆ. ಹಳೆ ಕಾಲದ ಮನೆಯಾದರೂ ಎಲ್ಲ ತರಹದ ಅನುಕೂಲಗಳು ಇರ್ತವೆ. ಎಲ್ಲವನ್ನೂ ಕಾಲಕ್ಕೆ ರಿನೋವೇಟ್ ಮಾಡಿಸುತ್ತಾ ಬಂದಿರೋದು ಮನೆಯಲ್ಲಿನ ಐಷಾರಾಮಿ ಅನುಕೂಲಗಳನ್ನು ನೋಡಿಗೆ ತಿಳಿಯುತ್ತಿತ್ತು. ಇಷ್ಟು ದೊಡ್ಡ ಮನೆ ಅಲ್ಲದೆ ರಾಜರ ಕಾಲದ ಅರಮನೆಯಂಥ ವೈಭವ ಯಾವುದೋ ಹೆರಿಟೇಜ್ ಸೈಟ್ಗೆ ಬಂದ ಅನುಭವ ಆಗ್ತಿದೆ. ನಾನು ಬಂದು 5 ನಿಮಿಷಕ್ಕೆ ಈ ಮನೆಯ ಮೇಲೆ ಒಂಥರ ಒಲವು ಮೂಡಿದೆ. ಅಂಥದ್ರಲ್ಲಿ ಚಂದ್ರ ಹುಟ್ಟಿ ಬೆಳೆದ ಈ ಮನೆಯಿಂದ ದೂರ ಯಾಕಿದ್ದಾರೆ? ಇದಂತೂ ಆರುಷಿಗೆ ನಿಜಕ್ಕೂ ಅಚ್ಚರಿ ತರಿಸಿದ ವಿಷಯ. ಫ್ರೆಶ್ ಆಗಿ ಬಂದವಳು ಬಟ್ಟೆ ಬದಲಿಸಿ ಕಿಟಕಿ ಬಾಗಿಲನ್ನು ತೆರೆದು ಹೊರಗಿನ ಸುಂದರ ಹಸಿರು ವಾತಾವರಣವನ್ನು ಕಂಡು ದೀರ್ಘ ಉಸಿರು ಎಳೆದುಕೊಳ್ಳುತ್ತಾ, ಇಲ್ಲಿರುವ ಜನರೆಲ್ಲ ಎಷ್ಟೊಂದು ಬ್ಲೆಸ್ಡ್, ನಿಜಕ್ಕೂ ಪ್ರಕೃತಿಯ ಮಡಿಲಲ್ಲೇ ನೆಮ್ಮದಿಯ ಬದುಕನ್ನು ಕಟ್ಕೊಂಡಿದ್ದಾರೆ. ಅದೇ ಅಲ್ಲಿ ನಮಗೆ ಟ್ರಾಫಿಕ್ ವಾಹನಗಳ ಹೊಗೆ, ಎಲ್ಲೆಲ್ಲೂ ಬರೀ ಧೂಳು, ರಸ್ತೆ ಬದಿಯ ಮರಗಳು ಸಹ ಆಧುನಿಕತೆ ಅನ್ನೋ ಹೆಸರಲ್ಲಿ ಮಾಯವಾಗ್ತಾ ಇದೆ. ಹೀಗೆ ಆದರೆ ಬೆಂಗಳೂರು ಬರೀ ಕಾಂಕ್ರೀಟ್ ಕಾಡಾಗಿ ನಮ್ಮೆಲ್ಲರನ್ನ ಒಂದಿಲ್ಲೊಂದು ಕಾಯಿಲೆಗೆ ತುತ್ತಾಗಿಸಿ ಬಿಡೋದ್ರಲ್ಲಿ ಅನುಮಾನವೇ ಇಲ್ಲ ಹೇಳ್ಕೊಂಡು ನಿಂತಿದ್ದವಳು ರೂಮ್ ಬಾಗಿಲಿನ ಸದ್ದಿಗೆ ತನ್ನ ಯೋಚನೆಗಳಿಂದ ಹೊರಬಂದು ಬಾಗಿಲನ್ನು ತೆಗೆದರೆ ಹೆಚ್ಚು ಕಮ್ಮಿ ಚಿಂಟು ವಯಸ್ಸಿನ ಹುಡುಗಿಯು ಅತ್ತೆ ಊಟಕ್ಕೆ ಬನ್ನಿ ಮುದ್ದಾಗಿ ಕರೆದಿದ್ಲು. ಮಗು ಕೆನ್ನೆ ಸಾವ್ರಿ ಸರಿ ಬರ್ತೀನಿ ಹೇಳಿ ಅವಳ ಕೈ ಹಿಡಿದೆ ಮೆಟ್ಟಿಲ ಕಡೆಗೆ ನಡೆದವಳು ಸುರುಳಿ ಸುತ್ತಿರುವಂತಹ ಮರದ ಮೆಟ್ಟಿಲನ್ನು ಇಳಿಯುವಾಗ ಮಗು ಒಂದೊಂದೇ ಮೆಟ್ಟಿಲನ್ನು ಜೋಪಾನವಾಗಿ ಇಳಿಯುತ್ತಾ ಇರುವುದನ್ನು ಕಂಡು, ಸದ್ಯ ಚಿಂಟು ಕೆಳಗೆ ಚಂದ್ರ ಅವರ ರೂಮ್ನಲ್ಲಿ ಉಳಿದುಕೊಳ್ಳೋದೇ ಒಳ್ಳೆಯದು, ಇಲ್ಲ ಅಂದರೆ ಅವನು ದಡಬಡ ಅಂತ ಓಡಾಡ್ತಾ ನನ್ನ ಜೀವ ಬಾಯಿಗೆ ಬರುವಂತೆ ಮಾಡ್ತಾನೆ. ಈ ಕಂದಮ್ಮ ನೋಡು ಇಷ್ಟು ಜೋಪಾನವಾಗಿ ಮೆಟ್ಟಿಲು ಇಳಿತಿದ್ದಾಳೆ, ಇದಕ್ಕೆ ಹೇಳೋದು ಹೆಣ್ಮಕ್ಳು ನಾಜುಕು ಅಂತ ಹೇಳ್ಕೊಂಡು ಮಗು ಒಂದೊಂದು ಮೆಟ್ಲನ್ನು ಇಳಿಯುತ್ತಾ ಇದ್ದರೂ ಆರುಷಿ ಅವಸರಿಸದೆ ಅದರ ಹಿಂದೆಯೇ ತಾನು ಒಂದೊಂದೇ ಮೆಟ್ಟಿಲನ್ನು ಇಳಿಯುತ್ತಾ ಕೆಳಗಿಳಿದು ಬರ್ತಾಳೆ. ತನ್ನ ತಂದೆ ತಾಯಿ ಆಗಲೇ ಡೈನಿಂಗ್ ಟೇಬಲ್ನಲ್ಲಿ ಕುಳಿತಿರುವುದನ್ನು ಕಂಡು 10 ಕಡೆಗೆ ಹೆಜ್ಜೆ ಹಾಕ್ತಾಳೆ.
ಆರುಷಿ, ನಿನ್ನ ಗಂಡ ಮಗ ಹಿತ್ತಲಿಗೆ ಹೋಗಿ ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಹೋಗಿ ಕರ್ಕೊಂಡು ಬಾರಮ್ಮ. ತನ್ನ ಅತ್ತೆಯ ಮಾತಿಗೆ ಗೋಣಾಡಿಸಿ ಸುತ್ತಲೂ ನೋಡುತ್ತಾ ನಿಂತಳು. ಅತ್ತೆ ಹಿತ್ತಲಿಗೆ ಹೇಗೆ ಹೋಗೋದು? ನಿಜಕ್ಕೂ ಈ ವಿಶಾಲವಾದ ಮನೆಯಲ್ಲಿ ಯಾವ ಜಾಗ ಎಲ್ಲಿ ಬರುತ್ತೆ ತಿಳಿದುಕೊಳ್ಳಲು ಇವಳಿಗೆ ಸಮಯ ಬೇಕು. ಬೆಳ್ಳಿ, ಅತ್ತೆನ ಹಿತ್ತಲಿಗೆ ಕರೆದುಕೊಂಡು ಹೋಗು. ದುನ್ವತಿ ಅವರು ಹೇಳಿದ್ರೆ ತನ್ನ ಅಜ್ಜಿಯ ಮಾತಿಗೆ ಸರಿ ಅಂತ ತಲೆ ಆಡಿಸಿ ಪುಟ್ಟ ಕಂದ ಬಂದು ಆರುಷಿ ಕೈ ಹಿಡಿದು ಅಡಿಗೆ ಮನೆ ಪಕ್ಕ ಇದ್ದ ಓಣಿಗೆ ಕರೆತಂದು ಅಲ್ಲಿಂದ ಒಂದು ಬಾಗಿಲತ್ತ ಕೈ ತೋರಿತು. ಅದಾ ಹಿತ್ಲು ಬಾಗಿಲು? ಕೇಳಿದ್ರೆ ಮಗು ಹ್ಞೂ ಅಂತ ತಲೆ ಆಡಿಸುತ್ತೆ. ನಿನ್ನ ಹೆಸರು ಬೆಳ್ಳಿನಾ? ಮುದ್ದಾಗಿದೆ ಹೆಸರು ಹೇಳಿ ಮಗುನ ಎತ್ಕೊಂಡು ಕೆನ್ನೆಗೆ ಮುತ್ತಿಟ್ಟು ನೀನು ನನ್ನ ಜೊತೆಗೆ ಬಾ ಹೇಳಿದ್ರೆ ತಲೆ ಆಡಿಸಿ ಬೇಡ ಅಂದಳು. ಮಗುವಿನ ಮಂಕಾದ ಮುಖ ಕಂಡು ಮಗುವಿಗೆ ಹಸಿರವಾಗಿರಬೇಕು, ಅದಕ್ಕೆ ಹೀಗಿದೆ ಅಂದ್ಕೊಂಡು ಸರಿ ನೀನು ಹೋಗಿ ಊಟ ಮಾಡ್ತಾ ಇರು, ನಾನು ನಿನ್ನ ಮಾವನ್ನ ಕರ್ಕೊಂಡು ಬರ್ತೀನಿ ಹೇಳಿ ಮಗುನ ಕೆಳಗಿಳಿಸಿ ತನ್ನೆದುರಿಗೆ ಇದ್ದ ಬಾಗಿಲು ಸರಿಸಿ ಹೊರ ನಡೆದ್ರೆ ಸುಮಾರು 100 ಹೆಜ್ಜೆ ದೂರದಲ್ಲಿ ಕಾಣ್ತಿರುವ ಬಾವಿ ಕಟ್ಟೆ, ಅದರ ಹಿಂದೆ ಮತ್ತಷ್ಟು ದೂರದಲ್ಲಿ ಇರುವ ಕೊಟ್ಟಿಗೆ, ಅದರಲ್ಲಿ ಇರುವ ಹಸು ಕರುಗಳನ್ನು ಚಿಂಟು ನೋಡುತ್ತಾ ಅದೇನೇನೋ ಪ್ರಶ್ನೆಗಳನ್ನು ಮಾಡ್ತಿದ್ರೆ ಓಜಸ್ ಅದನ್ನೆಲ್ಲ ಉತ್ತರಿಸ್ತಾ ಇರ್ತಾನೆ. ಏನೋ ಅಪ್ಪ ಮಗ ಬರ್ತಾ ಇದ್ದ ಹಾಗೆ ಕೊಟ್ಟಿಗೆ ಕಡೆಗೆ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಆರ್ಷಿ ಕೇಳಿದ್ರೆ ಚಿಂಟು ತನ್ನ ಅಮ್ಮನನ್ನು ನೋಡಿ ಖುಷಿಯಲ್ಲಿ ಜಿಗಿಯುತ್ತಾ, ಅಮ್ಮ ಅಲ್ಲಿ ನೋಡು, ಅದು ಪುಟ್ಟ ಪಾಪ ಹಸು, ಅದರ ಹೆಸರು ತುಂಬ ಅಂತೆ ಹೇಳಿದ್ರೆ ಗೊಂದಲ ಮುಖ ಮಾಡಿ ಓಜಸ್ ಕಡೆಗೆ ನೋಡಿದ್ಲು. ಅವನು ನಗುತ್ತಾ ಅವಳ ಕಿವಿಯ ಬಳಿಗೆ ಬಾಗಿ ತುಂಗ ಅಂತ ಹೇಳ್ತಾನೆ. ಓ ಅದೇ ಅಂದ್ಕೊಂಡೆ. ಸರಿ ಇಬ್ಬರು ಬನ್ನಿ, ಎಲ್ಲರೂ ಊಟಕ್ಕೆ ಕಾಯ್ತಾ ಇದ್ದಾರೆ, ಇಬ್ಬರು ಕೈ ತೊಳೆಯೋದನ್ನು ಮರಿಬೇಡಿ ಹೇಳಿ ಮತ್ತೆ ಮನೆಯತ್ತ ಹೆಜ್ಜೆ ಹಾಕಲು ನೋಡಿದ ಹುಡುಗಿಯ ಕೈ ಹಿಡಿದು ತನ್ನತ್ತ ಸೆಳೆದುಕೊಂಡು, ಮನೆ ಇಷ್ಟ ಆಯ್ತಾ? ಮೊದಲೇ ಬೆಂಗಳೂರು ಬೆಡಗಿ ನೀನು, ಈ ಹಳ್ಳಿ ಮನೆಯಲ್ಲಿ ಏನಾದರೂ ಅನ್ಕಂಫರ್ಟಬಲ್ ಅನಿಸಿದ್ರೆ ಹೇಳು ಹೇಳಿದರೆ ತಲೆ ಆಡಿಸಿ ನನಗೆ ಈ ಮನೆ ಇಲ್ಲಿನ ವಾತಾವರಣ ತುಂಬ ಇಷ್ಟ ಆಯಿತು ಚಂದ್ರ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ನೀವು ಅದು ಹೇಗೆ ಈ ಮನೆಯಿಂದ ದೂರ ಆ 2 ಬೆಡ್ರೂಮ್ ಫ್ಲ್ಯಾಟ್ಗೆ ಬಂದು ಉಳ್ಕೊಂಡಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಹೇಳಿದ್ರೆ ನಿಟ್ಟುಸಿರು ಬಿಟ್ಟು ಹೋಗ್ತಾ ಹೋಗ್ತಾ ನಿನಗೆಲ್ಲ ಅರ್ಥ ಆಗತ್ತೆ ಹೇಳಿ ಚಿಂಟುನ ಎತ್ಕೊಂಡು ಆರುಷಿ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಮನೆಯೊಳಗೆ ನಡೆದವನ ಮನದ ತುಂಬ ನಾಳೆ ತನ್ನ ಮದುವೆ ಅನ್ನುವ ಸಂಭ್ರಮ ತುಂಬಿಕೊಂಡಿತ್ತು. ಊಟ ಮಾಡುವಾಗ ಅತಿಯಾದ ಮುಜುಗರಕ್ಕೆ ಒಳಗಾಗಿದ್ದ ಆರುಷಿಯನ್ನು ಕಂಡು ಓಜಸ್, ಇದೇನು ಕ್ಯೂಟಿ, ಊಟನೇ ಮಾಡ್ತಿಲ್ಲ, ಇದು ನಿನ್ನ ಮನೆ ಕಣೆ, ಇಷ್ಟೊಂದು ಸಂಕೋಚ ಪಡೋದು ಯಾಕೆ ಅಲ್ವಾ ಅಮ್ಮ ಕೇಳಿದ್ರೆ ಶಾರದಾ ಅವರು ಹ್ಞೂ ಅನ್ನುವಂತೆ ತಲೆ ಆಡಿಸಿದ್ರು. ಬೆಳ್ಳಿ ಹಾಗೂ ಚಿಂಟುಗೆ ತಾವೇ ತುತ್ತಿಡುತ್ತಾ ಇದ್ರು. ಚಿಕ್ಕಮ್ಮ, ನನ್ನ ಹುಡುಗಿ ಹೀಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಬಲವಂತ ಮಾಡಿ ಬಡಿಸಿ ಎಂದು ಹೇಳಿ ಅವಳೆಷ್ಟೇ ಬೇಡ ಅಂದರೂ ಬಲವಂತ ಮಾಡಿ ಆರುಷಿಯನ್ನು ಕಾಳಜಿ ಮಾಡುತ್ತಿರುವ ರೀತಿಯನ್ನು ಕಂಡು ಅವಳ ತಂದೆ ತಾಯಿಯ ಮನಸ್ಸು ತುಂಬಿ ಬಂದಿತ್ತು. ಒಂದು ಕ್ಷಣ ಇಬ್ಬರ ಮನದಲ್ಲೂ ಇವನೇ ಯಾಕೆ ನಮಗೆ ಮೊದಲೇ ಅಳಿಯನಾಗಿ ಸಿಗಲಿಲ್ಲ ಅನ್ನುವ ಅನಿಸಿಕೆ ಮೂಡಿತ್ತು. ಊಟದ ನಂತರ ಹಾಲ್ನಲ್ಲಿ ಮನೆಯ ಹಿರಿಯರನ್ನೆಲ್ಲ ತಾಂಬೂಲ ಸೇವಿಸುತ್ತಾ ಕುಳಿತಿದ್ರೆ ಓಜಸ್ ತನ್ನ ಮನೆಯವರನ್ನೆಲ್ಲ ಆರುಷಿ ಹಾಗೆ ಅವಳ ತಂದೆ ತಾಯಿಗೆ ಪರಿಚಯಿಸ್ತಾನೆ. ನಂಜಪ್ಪನವರಂತೆ ಅವರ ತಮ್ಮ ವಿಶ್ವನಾಥ್ ರವರು ಸಹ ಸ್ನೇಹಪರ ವ್ಯಕ್ತಿತ್ವವುಳ್ಳವರಾಗಿದ್ದರೆ ಅವರ ಮಡದಿ ದುನ್ವತಿ ಮೇಲ್ನೋಟಕ್ಕೆ ಅಂತರ್ಮುಖಿಯಂತೆ ಕಂಡರು. ಯಾರೊಂದಿಗೂ ಹೆಚ್ಚಿನ ಮಾತುಕತೆ ಇಲ್ಲದೆ ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಇರೋ ಈ ಸದ್ಗೃಹಿಣಿಯ ತುಟಿಗಳ ಮೇಲೆ ಆತ್ಮೀಯ ನಗುವಿಗೇನು ಕೊರತೆ ಇರಲಿಲ್ಲ. ಇವರ ಹಿರಿಮಗ ಜಾನಕಿರಾಮ 2 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಮಧ್ಯದವನಾದ ಮಹೇಂದ್ರ ಅಣ್ಣನನ್ನು ಕಳೆದುಕೊಂಡ ನಂತರ ಬದುಕಿನೆಡೆ ವಿಮುಖನಾಗಿ ಮನೆಯವರಿಂದ ದೂರ ಉಳಿದು ಈಗ ತೋಟದ ಮನೆಯಲ್ಲಿ ಒಬ್ಬನೇ ವಾಸ ಮಾಡ್ತಿದ್ದಾನೆ. ಈ ಮನೆಯ ಕೊನೆಯ ಸಂತಾನ 3 ಅಣ್ಣಂದಿರ ಮುದ್ದಿನ ತಂಗಿ ಸತ್ಯ. ದುನ್ವತಿ ವಿಶ್ವನಾಥ್ ದಂಪತಿಗಳ ಕೊನೆಯ ಕೂಸು, ತನ್ನ ದೊಡ್ಡಪ್ಪ ದೊಡ್ಡಮ್ಮನ ಮುದ್ದಿನ ಕಣ್ಮಣಿ. ಇವಳ ಗಂಡ ಸಿಂಹ, ಸದ್ಯಕ್ಕೆ ಈ ಮನೆಯ ಆಧಾರ. ಈ ಮನೆಯ ಗಂಡು ಮಕ್ಕಳೆಲ್ಲ ಒಂದೊಂದು ರೀತಿಯಲ್ಲಿ ಮನೆಯಿಂದ ದೂರ ಉಳಿದಿರೋದ್ರಿಂದ ವಯಸ್ಸಾದ ಕಾಲಕ್ಕೆ ಈ ಮನೆಯ ಹಿರಿ ಜೀವಗಳಿಗೆ ಆಸರೆಯಾಗಿ ಈ ಮನೆತನದ ಆಸ್ತಿಪಾಸ್ತಿಗಳನ್ನು ನೋಡಿಕೊಂಡು ಎಲ್ಲ ವ್ಯವಹಾರಗಳ ಚುಕ್ಕಾಣಿಯನ್ನು ತನ್ನ ಕೈಗೆ ತೆಗೆದುಕೊಂಡು ಯಾವುದೇ ರೀತಿಯ ಮೋಸ ಆಗದಂತೆ ಎಲ್ಲವನ್ನ ತೂಗಿಸಿಕೊಂಡು ಹೋಗ್ತಾ ಇರೋನು ಸಿಂಹ. ಸತ್ಯ ಸಿಂಹರ ಮಗಳೇ ಬೆಳಕು ಚಿಂಟುಗಿಂತ ಸುಮಾರು 3 ತಿಂಗಳು ದೊಡ್ಡವಳು. ಈ ಮನೆಯ ಹಿರಿಯರ ಆಶಾಕಿರಣ. ಹಾಗೆ
ತನ್ನ ಅಜ್ಜಿ ತಾತನ ಪಾಲಿಗೆ ಅನರ್ಘ್ಯ ರತ್ನ. ಈ ಮನೆಯಲ್ಲಿ ಈಗ ಒಂದಲ್ಲ ಅಂತ ಎರಡೆರಡು ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ. ಮದುವೆ ಅಂದರೆ ಸಾಕು ಸಿಡಿದು ಬೀಳ್ತಿದ್ದ ಓಜಸ್ ಈಗ ಅಪ್ಪ ಅಮ್ಮನ ಆಸೆಯಂತೆ ಮದುವೆ ಆಗ್ತಿರೋದು ಅಲ್ಲದೆ ಇಂದು ಬೆಳಗ್ಗೆ ಸತ್ಯ ತಾನು ಮತ್ತು ತಾಯಿ ಆಗ್ತಿರುವ ಖುಷಿ ವಿಚಾರವನ್ನು ತನ್ನ ಕುಟುಂಬ ಸದಸ್ಯರ ಜೊತೆಗೆ ಹಂಚ್ಕೊಂಡಿರ್ತಾಳೆ. ಚಿಂಟುಗಂತೂ ಈ ದೊಡ್ಡ ಮನೆಯ ತುಂಬ ಓಡಾಡಿಕೊಂಡು ತುಂಬು ಕುಟುಂಬದಲ್ಲಿ ಎಲ್ಲರ ಜೊತೆಗೂ ಮಾತನಾಡುತ್ತಾ ಸಮಯ ಕಳೆಯುತ್ತಿರೋದೇ ಸೋಜಿಗದ ವಿಷಯವಾಗಿತ್ತು. ಆದರೆ ತನ್ನ ಪಪ್ಪನ ಜೊತೆಗೆ ಬೆಳ್ಳಿ ಆತ್ಮೀಯವಾಗಿ ಮಾತನಾಡ್ತಿರುವುದನ್ನು ಕಂಡು ಚಿಂಟು ತನ್ನೊಳಗೆ ಅರಿಯದ ಸಂಕಟ ಅನುಭವಿಸುತ್ತಾ ಇರ್ತಾನೆ. ಸಂಜೆ ಮನೆಯಿಂದ 10 ನಿಮಿಷ ದೂರದಲ್ಲಿರುವ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಮನೆಯವರೆಲ್ಲ ಕಾಲು ನಡಿಗೆಯಲ್ಲಿ ಹೊರಟಿದ್ದಾಗ ದಾರಿಯಲ್ಲಿ ಕಾಲು ನೋವಿನ ನೆಪ ಹೇಳಿ ತನ್ನ ಪಪ್ಪನ ತೋಳು ಸೇರಿದ್ದ ಚಿಂಟು ಬೆಳ್ಳಿ ಕಡೆಗೆ ನಾಲಿಗೆ ಚಾಚಿ ಅಣಕಿಸ್ತಾನೆ. ಬೆಳ್ಳಿ ಕೋಪಗೊಂಡು ತನ್ನ ತಂದೆಯ ತೋಳು ಸೇರಿ ಚಿಂಟುನ ನೋಡಿ ಮೂತಿ ಸೊಡ್ಡ ಮಾಡಿ ತಾನು ಏನು ಕಮ್ಮಿ ಇಲ್ಲ ಅನ್ನುವಂತೆ ಮುಖ ಪಕ್ಕಕ್ಕೆ ಹಾಕಿರ್ತಾಳೆ. ಇವರಬ್ಬರ ಕೋಳಿ ಜಗಳವನ್ನು ಕಂಡು ಮನೆಯವರೆಲ್ಲ ಮನ್ಸಾರೆ ನಕ್ಕರೆ ಆ ಮನೆ ಅಳಿಯನ ಮನದಲ್ಲಿ ಮಾತ್ರ ಸಣ್ಣ ಅಸಮಾಧಾನದ ಹೊಗೆ ಎದ್ದಿತ್ತು. ಶಾರದಾ ನಂಜಪ್ಪ ದಂಪತಿಗಳು ತಮ್ಮ ಕುಟುಂಬದವರೆಲ್ಲರ ಒಳಿತಿಗಾಗಿ ಗುಡಿಯಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು. ಹಾಗೆ ಮರುದಿನ ಬೆಳಗ್ಗೆಯೇ ಶುಭ ಲಗ್ನದಲ್ಲಿ ಓಜಸ್ ಹಾಗೂ ಆರುಷಿ ಮದುವೆ ಮುಹೂರ್ತಕ್ಕೆ ಬೇಕಾದ ತಯಾರಿಗಳು ಆಗಿದೆಯೇ ಅಂತ ಪುರೋಹಿತರ ಬಳಿ ವಿಚಾರಿಸಿದ್ದು ಅಲ್ಲದೆ ನಾಳೆ ಇಡೀ ಊರಿಗೆ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆಗೆ ಬೇಕಾದ ಎಲ್ಲ ತಯಾರಿ ಮಾಡಿಕೊಳ್ಳುವಂತೆ ಅಳಿಯನಿಗೆ ತಿಳಿಸಿದರು. ನಂತರ ಈ ಪುರಾತನ ದೇವಸ್ಥಾನದ ಪ್ರಕಾರ ಸುತ್ತಿ ಮನೆಯವರೆಲ್ಲ ಅಲ್ಲಿಯ ಅಂಗಳದಲ್ಲಿ ಕೂತು ಕಾಯಿ ಬಾಳೆಹಣ್ಣು ಪ್ರಸಾದ ಸೇವಿಸಿ ಒಂದರ್ಧ ಗಂಟೆ ಮಾತನಾಡುತ್ತಾ ಸಮಯ ಕಳೆಯುವಾಗ ಮಕ್ಕಳಿಬ್ಬರು ದೇವಸ್ಥಾನದ ಹೊರಾಂಗಣದಲ್ಲಿ ಇರುವ ವಿಶಾಲವಾದ ಜಾಗದಲ್ಲಿ ಆಟವಾಡುತ್ತಾ ಇದ್ದರು. ಮನೆಗೆ ಹೊರಡಲು ಸಮಯವಾಯಿತು ಎಂದು ಸಿಂಹ ಹೋಗಿ ಇಬ್ಬರು ಮಕ್ಕಳನ್ನು ಕರೆತಂದ. ನಂತರ ಎಲ್ಲರೂ ಮತ್ತೆ ಮನೆ ಕಡೆಗೆ ಹೆಜ್ಜೆ ಹಾಕಿದ್ರು. ಬೆಳ್ಳಿ ತನ್ನ ಅಪ್ಪನ ತೋಳು ಸೇರಿದರು. ಅವಳಿಗೆ ಪೈಪೋಟಿ ಕೊಡದೆ ಚಿಂಟು ತನ್ನ ಅಮ್ಮನ ಕೈ ಹಿಡಿದು ನಡೆಯುತ್ತಲೇ ದಾರಿ ಸವಿಸಿದ. ರಾತ್ರಿ ಊಟದ ನಂತರ ಮಗುನ ರೂಮಿಗೆ ಬಂದ ನಂಜಪ್ಪನವರು ತಮ್ಮ ಬದುಕಿಗೆ ಇಂತಹ ಸಂತೋಷದ ದಿನಗಳನ್ನು ತಂದುಕೊಟ್ಟಿದ್ದಕ್ಕಾಗಿ ಓಜಸ್ಗೆ ಮನಸಾರೆ ಧನ್ಯವಾದಗಳನ್ನು ತಿಳಿಸಿದ್ರೆ ಅವನು ನಗುತ್ತಾ, ನಿಮ್ಮ ಥ್ಯಾಂಕ್ಸ್ ನನಗಲ್ಲ, ಇದು ಆರೋಗ್ಯ ಸೇರಬೇಕಪ್ಪ. ಯಾವ ಹೆಣ್ಣನ್ನೇ ನೋಡಿದ್ರೂ ಅವರ ಜೊತೆಗೆ ಫ್ಲರ್ಟ್ ಮಾಡಬೇಕು, ಇಲ್ಲ ಅವರನ್ನು ಡೇಟ್ಗೆ ಕರ್ಕೊಂಡು ಹೋಗಬೇಕು ಅನ್ನೋ ಅನಿಸಿಕೆ ನನ್ನಲ್ಲಿ ಮೂಡ್ತಿತ್ತು. ಅತ್ತಿಗೆಯಿಂದ ಅಣ್ಣನಿಗೆ ಮೋಸ ಆಯಿತು ಅನ್ನೋ ವಿಚಾರ ತಿಳಿದಾಗಿಂದ ಅದ್ಯಾಕೋ ಈ ಮದುವೆ ಪ್ರೀತಿ ಹೆಣ್ಣು ಮಕ್ಕಳ ಮೇಲೆ ಜಿಗುಪ್ಸೆ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ನಿಜ ಹೇಳಬೇಕಂದ್ರೆ ಮೊದಲು ಆರು ಬಗ್ಗೆ ಸಹ ನನ್ನ ಮನಸ್ಸಲ್ಲಿ ಇಂಥ ಭಾವನೆಗಳೇ ಶುರುವಾಗಿದ್ದು. ಆದರೆ ಹೋಗ್ತಾ ಹೋಗ್ತಾ ಅವಳು ಅದೇನು ಜಾದು ಮಾಡಿದ್ಲು ಅಂತ ಗೊತ್ತಿಲ್ಲ ಅಪ್ಪ. ಆದರೆ ಅವಳ ನಗು, ಅವಳ ಕಣ್ಣೀರು, ಅವಳ ಮುನಿಸು ಎಲ್ಲವೂ ನನ್ನನ್ನು ಅವಳತ್ತ ಸೆಳೆಯುತ್ತಾ ಹೋಯಿತು. ಜೀವನ ಪೂರ್ತಿ ಆರು ಮುಖದ ಮೇಲೆ ನಗು ಮಾಸದಂತೆ ನೋಡ್ಕೊಳ್ಬೇಕು ಅನ್ನೋ ಅನಿಸಿಕೆ ನನ್ನಲ್ಲಿ ಮೂಡೋಕೆ ಶುರುವಾಯಿತು. ಬರೀ ಅನಿಸಿಕೆ ಅಲ್ಲ ಅಪ್ಪ, ಬಯಕೆ. ಇದು ಹೆಮ್ಮರವಾಗಿ ನನ್ನ ಮನದಲ್ಲಿ ಬೇರೂರ್ತಾ ಹೋಯಿತು. ಹಾಗಂತ ಆರು ಬಗ್ಗೆ ನನ್ನಲ್ಲಿ ಬರೀ ಕಾಳಜಿಯ ಭಾವನೆ ಮಾತ್ರ ಇಲ್ಲ, ಅವಳ ಸನಿಹ ನನ್ನಲ್ಲಿ ಒಂಥರ ಪುಳಕ ಹುಟ್ಟಿಸುತ್ತೆ. ಇದೆಲ್ಲ ನನಗೊಂಥರ ಹೊಸ ಅನುಭವ ಅಪ್ಪ, ಹೇಳ್ದವನು ತನ್ನ ತಂದೆಯನ್ನು ತಬ್ಬಿಕೊಳ್ತಾನೆ. ಮಗ ಭಾವುಕನಾಗಿದ್ದಾಗ ಮಾತ್ರವೇ ಅವನು ತಮ್ಮನ್ನು ಹೀಗೆ ತಬ್ಬುವುದು ಎಂಬುದನ್ನು ತಿಳಿದಿರುವ ನಂಜಪ್ಪನವರು ಮಗನ ಈ ವರ್ತನೆಗೆ ಕಾರಣವೇನು ಎಂದು ಕೇಳಿದರೆ ಸ್ವಲ್ಪವೇ ಹಿಂದೆ ಸರಿದು ಕಣ್ಣು ತೊಳೆದುಕೊಂಡವನು ಆರುನ ಮದುವೆ ಆಗಬೇಕು ಅಂತ ನಾನೇನೋ ಅರ್ಜೆಂಟಾಗಿ ತೀರ್ಮಾನ ತಗೊಂಡ್ಬಿಟ್ಟೆ. ಆದರೆ ಅಂದಿನ ಆರು ಚಿಂಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನ್ನ ತೀರ್ಮಾನವನ್ನು ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಾನೆಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅಪ್ಪ. ಅಷ್ಟೇ ಅಲ್ಲ, ಆರುನ ಈ ಮನೆ ಸೊಸೆ ಅಂತ ಮಾತ್ರವಲ್ಲ, ಚಿಂಟುನ ನಿಮ್ಮ ಮೊಮ್ಮಗ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಹೇಳ್ತಾನೆ. ಮಗನ ಬೆನ್ನು ತಟ್ಟಿ ಮೆಲುನಕ್ಕ ನಂಜಪ್ಪನವರು ಆರುಷಿಯನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡಿರೋದ್ರಲ್ಲಿ, ಇಲ್ಲ ಚಿಂಟುನ ನನ್ನ ಮೊಮ್ಮಗ ಅಂತ ಒಪ್ಪಿ ಪ್ರೀತಿ ದಾರೆ ಎರೆಯುತ್ತಾ ಇರೋದ್ರಲ್ಲಿ ನಮ್ಮ ಯಾವ ದೊಡ್ಡ ಸ್ತಿಕೆಯೂ ಇಲ್ಲ ಚಂದ್ರ. ಹೋದ ಜನ್ಮದಲ್ಲಿ ಅದ್ಯಾವ ಹೆತ್ತವರಿಗೆ ಕಣ್ಣೀರು ಹಾಕಿಸಿದ್ವೋ, ಅದ್ಯಾವ ತಾಯಿ ಶಾಪಕ್ಕೆ ತುತ್ತಾಗಿದ್ವೋ ಗೊತ್ತಿಲ್ಲ ಚಂದ್ರ. ಅದಕ್ಕೆ ಈ ಜನ್ಮದಲ್ಲಿ ಮದುವೆಯಾಗಿ 12 ವರ್ಷಕ್ಕಾದರೂ ಸಂತಾನದ ಸುಖ ಕಾಣದೆ ನರಕ ಅನುಭವಿಸ್ಬಿಟ್ವಿ. ತಮ್ಮನ ಮಕ್ಕಳ ಜೊತೆಗಿನ ಒಡನಾಟವಿತ್ತು ನಿಜ, ಆದರೂ ನನ್ನ ಮಗ, ನಾನು ಹೆತ್ತ ಮಗ ಅನ್ನೋ ಒಂದು ಖುಷಿ ಅಕ್ಕರೆ ಇಲ್ಲದೆ
ಕಂಡ ದೇವರಿಗೆ ಹರಕೆ ಹೊತ್ತು ಕಡೆಗೂ ನಿನ್ನನ್ನು ಪಡೆದ್ವಿ. ನಿಜ ಹೇಳ್ತೀನಿ, ನೀನು ಹುಟ್ಟಿದ ಮೇಲೆಯೇ ಕಣೋ ನನ್ನ ಬದುಕಿಗೆ ಒಂದು ಅರ್ಥ ಬಂದಿದ್ದು. ಅಂಥದ್ರಲ್ಲಿ ನಾನು ಮತ್ತೆ ಈ ಜನ್ಮದಲ್ಲಿ ಒಂದು ತಾಯಿಯ ಕಣ್ಣಲ್ಲಿ ನೀರು ಹಾಕಿಸೋ ಪಾಪದ ಕೆಲಸ ಮಾಡ್ತೀನ? ಚಿಂಟುನ ನಾನು ನನ್ನ ಮೊಮ್ಮಗ ಅಂತ ಖುಷಿಯಾಗಿ ಒಪ್ಕೊಂಡಿದ್ದೀನಿ. ಬುದ್ಧಿವಂತಿಕೆ ಜೊತೆಯಲ್ಲಿ ಮುಗ್ಧತೆ ತುಂಬಿರುವ ಆ ಕೂಸನ್ನು ಯಾರು ತಾನೇ ಕಡೆಗಣಿಸೋಕೆ ಸಾಧ್ಯ? ನೀನು ಅಷ್ಟೇ ಚಂದ್ರ. ಅವನಿಗೆ ತಂದೆ ಸ್ಥಾನ ಕೊಟ್ಟಿದ್ಯಾ ಅಂದಮೇಲೆ ಮುಗೀತು. ಅವನು ಈಗ ನಿನ್ನ ವಂಶೋದ್ಧಾರಕ. ಯಾರು ಏನೇ ಹೇಳಲಿ, ಏನಾದರೂ ಕೊಂಕಾಡಲಿ, ನೀನು ಮಾತ್ರ ನಿನ್ನ ಮಗುವನ್ನು ಬಿಟ್ಟು ಕೊಡಬೇಡ. ಹೇಳಿದ್ರೆ ಸರಿ ಅನ್ನುವಂತೆ ಸಣ್ಣದಾಗಿ ತಲೆ ಆಡಿಸಿದ. ಊರಿಗೆ ಬಂದಾಗಿನಿಂದ ಆರುಷಿ ಜೊತೆಗೆ ಏಕಾಂತದಲ್ಲಿ ಮಾತನಾಡೋಕೆ ಸಮಯವೇ ಸಿಕ್ಕಿಲ್ಲ ಅಂತ ಮೆಟ್ಟಿಲೇರಿ ಅವಳ ರೂಮ್ ಕಡೆಗೆ ಹೆಜ್ಜೆ ಹಾಕಿದ. ಅಲ್ಲದೆ ಚಿಂಟು ಸಹ ಅಮ್ಮನ ಜೊತೆ ಮಲಗುವೆ ಎಂದು ಹಠ ಹಿಡಿದು ಮೆಟ್ಟಿಲೇರಿ ಆರುಷಿ ರೂಮ್ ಸೇರಿದ್ದವನ ನಡವಳಿಕೆ ವಿಚಿತ್ರ ಅನ್ನಿಸಿ, ಮಗು ತನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ? ಹೌದು ಅಂದರೆ ಯಾವ ಕಾರಣಕ್ಕೆ ಎಂದು ಕೇಳಿ ಚಿಂಟುಗೆ ಸಾರಿ ಕೇಳಬೇಕು ಎಂದು ಮೆಟ್ಟಿಲೇರಿ ಅವಳ ರೂಮ್ ಬಾಗಿಲಿಗೆ ಬಂದಾಗ ಅಮ್ಮ ಮಗನ ಮಾತು ಕೇಳಿ ಓಜಸ್ ಅಲ್ಲಿಯೇ ನಿಂತು ಬಿಟ್ಟ. ಚಿಂಟು ಎಂದಿನಂತೆ ಅಮ್ಮನ ಜೊತೆಗೆ ಮಾತಿಗಿಳಿಯದೆ ರೂಮ್ಗೆ ಬರುತ್ತಲೇ ಸೀದಾ ಹೋಗಿ ಹಾಸಿಗೆ ಮೇಲೆ ಮಲಗಿಬಿಟ್ಟಿದ್ದ. ಬಟ್ಟೆ ಬದಲಿಸಿ ಬಂದವಳು ಮಗು ಪಕ್ಕ ತಾನು ಮಲಗಿ ಅವನನ್ನು ಬಳಸಿ ಚಿಂಟು ಹಣೆಗೆ ಮುತ್ತಿಟ್ಟು, ಏನಾಯಿತು? ಯಾಕೆ ನನ್ನ ಕಂದ ಸಪ್ಕಿದೆ ಕೇಳಿದ್ರೆ ಸ್ವಲ್ಪ ಹೊತ್ತು ಮೌನವಾಗಿ ಉಳಿದಿದ್ದವನು ಕಣ್ಣು ತುಂಬಿಕೊಂಡು, ಅಮ್ಮ ಪಪ್ಪಗೆ ನಾನು ಇಷ್ಟ ಇಲ್ಲ ಅಲ್ವಾ ಕೇಳ್ತಾನೆ. ಯಾರು ಕಂದ ಹಾಗೆ ಹೇಳಿದ್ದು? ಚಂದ್ರ ಅವರಿಗೆ ಚಿಂಟು ಅಂದರೆ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತು ತಾನೆ. ನಿನಗೆ ಅಂತ ಸೈಕಲ್ ತೆಗೆಸ್ಕೊಟ್ಟಿದ್ದಾರೆ. ನಾನು ಎಷ್ಟೇ ಬೇಡ ಅಂದರೂ ನೀನು ಕೇಳಿದಾಗ ಐಸ್ ಕ್ರೀಮ್ ಚಾಕ್ಲೇಟ್ ಕೊಡಿಸ್ತಾರೆ. ಯಾಕೆ ಹೇಳು? ಅವರಿಗೆ ಚಿಂಟು ಅಂದರೆ ಇಷ್ಟ, ಅದಕ್ಕೆ ಹೇಳಿ ಮಗನ ಕಣ್ಣು ತೊಡೆದರೆ ಅಮ್ಮನ ಕೊರಳ ತಬ್ಬಿ, ಅಮ್ಮ ನಾನು ಇನ್ಮೇಲೆ ಪಪ್ಪ ಹತ್ರ ಏನೂ ಕೇಳಲ್ಲ. ನನಗೆ ಪಿಗ್ಗಿ ಬ್ಯಾಂಕ್ ನೀನೇ ಕೊಡಿಸು ಪ್ಲೀಸ್. ತುಂಬಿದ್ದ ಕಣ್ಣುಗಳನ್ನು ಪಿಳಿ ಮಾಡುತ್ತಾ ತನ್ನ ಅಮ್ಮನನ್ನೇ ನೋಡ್ತಾ ಕೇಳ್ತಾನೆ. ಬಾಗ್ಲಲ್ಲೇ ನಿಂತಿದ್ದ ಓಜಸ್ ಚಿಂಟು ಬೇಸರ ಯಾಕಾಗಿ ಇದ್ದಾನೆ ಎಂದು ಅರಿತು ನಗುತ್ತಾ ಬಾಗಿಲು ಸರಿಸಿ ರೂಮ್ ಒಳಗೆ ಬಂದವನು, ಚಿಂಟು ಮರಿಗೆ ನಾನು ಪಿಗ್ಗಿ ಬ್ಯಾಂಕ್ ಕೊಡಿಸಿಲ್ಲ ಅಂತ ನನ್ನ ಮೇಲೆ ಕೋಪ ಅಲ್ವಾ? ಸಾರಿ ಕಂದ, ಕೆಲಸಗಳ ಮಧ್ಯೆ ನೀನು ಅಂದು ಕೇಳಿದ್ದ ಪಿಗ್ಗಿ ಬ್ಯಾಂಕ್ ತೆಗೆದುಕೊಡೋದನ್ನು ಮರೆತುಬಿಟ್ಟೆ ಎಂದು ಹೇಳಿ ಸೀದಾ ಬಂದು ಚಿಂಟು ಮತ್ತೊಂದು ಪಕ್ಕದಲ್ಲಿ ಮಲಗಿಬಿಟ್ಟರೆ ಆರುಷಿ ಮುಜುರಗೊಂಡು ಎದ್ದು ಕುಳಿತಳು. ಅಮ್ಮ ಕೆಳಗೆ ಹಾಸು, ನಾನು ನೀನು ತಾಚಿ ಮಾಡೋಣ. ಮಗನ ಮಾತು ಕೇಳಿ ಓಜಸ್ ಇದೆಲ್ಲ ಆರುಷಿ ಹೇಳ್ಕೊಟ್ಟಿರಬೇಕು ಅಂತ ಅವಳ ಮೇಲೆ ಕೋಪಗೊಂಡ್ರೆ ಚಿಂಟು ಯಾಕೆ ಚಂದ್ರ ಅವರಿಂದ ದೂರ ಉಳಿಯುತ್ತಿದ್ದಾನೆ ಅನ್ನೋದು ಅರ್ಥವಾಗದೆ ಚಿಂಟುನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಇದನ್ನೇ ಪ್ರಶ್ನೆ ಮಾಡಿದರೆ ಮುದ್ದು ಕಂದ ಏನೂ ಹೇಳದೇ ಇದ್ದರೂ ಸಣ್ಣದಾಗಿ ಬೆಚ್ಚಿದ್ದಕ್ಕೆ ಅವನ ಮೈ ನಡುಗಿದ್ದು ಆರುಷಿ ಅನುಭವಕ್ಕೆ ಬಂದು ಬಿಟ್ಟಿತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಥ್ಯಾಂಕ್ ಯು. Please keeping supporting us.